ಅಜ್ಜ ಬಂದ್ಬಿಟ್ರೆ ಎಲ್ಲಿ ನಮ್ಗೆ ನೋಡಿ ಬೈತಾರೆ ಅಂತ ಭಯ. ಅಲ್ಲೊಂದು ದೊಡ್ಡ ಬಂಡೆಕಲ್ಲಿದೆ, ಅದ್ರ ಮೇಲೆ ಅವನನ್ನು ಬೇಗ ಕರ್ಕೊಂಡು ಹೋಗಿ ಅವನ ಬಟ್ಟೆನೂ ಒಣಗಿಸಿ ಅವನೂ ಒಣಗಿಸಿ ಆಮೇಲೆ ಬೇಗ ಅಜ್ಜ ಬರೋಷ್ಟೊತ್ತಿಗೆ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಹಿಂಗೆ ಶರ್ಟಿನ ಗುಂಡಿ ಹಿಂಗೆ ಹಾಕ್ತಿದ್ವಿ. ಅಜ್ಜ ಬಂದರು. ಆಮೇಲೆ ಅವನಿಗೆ ಹೇಳ್ಬೇಡ ಆಯ್ತಾ, ಬೈತಾರೆ ಅಂತೆಲ್ಲ ಹೇಳಿದ್ರೆ ಅವ್ನು ಹಿ ವಾಸ್ ವೆರಿ ವೆರಿ ಸ್ಮಾಲ್. ಅಕ್ಕ ಬೈಸ್ಕೋತಾಳೆ ಅಂದ್ಬಿಟ್ಟು ಅವನು ಎಷ್ಟೋ ವರ್ಷಗಳ ನಂತರ ನಾನೇ ಬೈಸ್ಕೊಳ್ಳೋ ಸ್ಟೇಜ್ ದಾಟ್ಬಿಟ್ಟಿದ್ದೀವಿ ಅನ್ನೋವಾಗ ಸೇಫ್ ಅನಿಸಿದಾಗ ನಾನು ಯಾವಾಗ ಹೇಳಿದೆ ಅವಾಗ ಸುಮ್ಮನೆ ನಗ್ತಾ ಇದ್ದೆ. ನಾನು ಅಲ್ಲಿವರೆಗೂ ಹಿಡಿನ್ ಡಿಸ್ಕ್ಲೋಸ್. ವೆರಿ ವೆರಿ ಡಿಫ್ರೆಂಟ್ ಹೀರೆಕಾಯಿ ದೋಸೆ ಫುಲ್ ರೆಡಿ ಆಗಿದೆ. ಚಟ್ನಿ ಇಲ್ಲದೆ ಹೆಂಗ್ ಬ್ಯಾಟಿಂಗ್ ಮಾಡೋದು? ಬನ್ನಿ, ಚಟ್ನಿಗೆ ಏನೇನೆಲ್ಲ ಬೇಕು? ಚಟ್ನಿಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು, ಹುಣಸೆಹಣ್ಣು, ಪುದೀನ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಧನಿಯಾ. ಏನ್ ಹಾಕೋಬೇಕು ಫಸ್ಟ್ ಇವಾಗ ನಾವು? ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡೋದು ಅಷ್ಟೇ. ಬೆಳ್ಳುಳ್ಳಿ ಒಂದು 4 ಕಾಳು, 4 ಅಷ್ಟೇ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಓಕೆ, ಒಂದು ಚಿಟಿಕೆ ಜೀರಿಗೆ, ಚೂರು ರುಚಿಗೆ ಬೆಲ್ಲ, ಎಲ್ಲ ಸಕ್ಕರೆನೂ ಹಾಕ್ಬೋದು. ಬೆಲ್ಲ ನೀವೇ ಇಷ್ಟು ಸ್ವೀಟ್ ಆಗಿದ್ದೀರಾ ಅಮ್ಮ. ಬೆಲ್ಲ ಬೇರೆ ಹಾಕ್ಬೇಕಾ? ಥ್ಯಾಂಕ್ ಯು. ಅದಕ್ಕೆ ಹಾಕ್ಬೇಕು. ಓಕೆ, ಚೂರು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟ್ರಾಂಗ್ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಚಟ್ನಿ ಕಡಿಮೆ ಹಾಕೋಬಹುದು. ಕರೆಕ್ಟ್. ಆ ಥರ. ಹೀರೆಕಾಯಿ ಸಪ್ಪೆ, ಹೌದು. ಹುಳಿ, ಹುಣಸೆ ಹಣ್ಣು ನೆನೆಸಿಟ್ಕೊಂಡು ನಾರೆಲ್ಲ ತೆಗೆದಿಟ್ಕೊಂಡು ಪರವಾಗಿಲ್ಲ. ಸ್ವಲ್ಪ ಪುದೀನ ಇಷ್ಟ ಆದವರಿಗೆ, ನಂಗೆ ತುಂಬಾ ಇಷ್ಟ. ಸ್ವಲ್ಪ ಹಸಿ ಈರುಳ್ಳಿ. ಓಕೆ, ಇದು ನೀವೆಲ್ಲ ಬೇಲ್ಪುರಿ ಎಲ್ಲ ಕಲ್ಸ್ಕೊಂಡ್ರೆ ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕೋದೇ ಬೇಡ ಅಲ್ವಾ? ಹೌದು. ಇದ್ರಲ್ಲೇ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಕರಿಬೇವಿನ ಸೊಪ್ಪು, ಕರಿಬೇವು, ಹಸಿಮೆಣಸು, ಸ್ವಲ್ಪ ಖಾರ ಬೇಕಾದ್ರೆ ಜಾಸ್ತಿ ಹಸಿಮೆಣಸು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಬಿಡ್ತೀನಿ. ಮೇನೆ ಕೊತ್ತಂಬರಿ ಸೊಪ್ಪು, ಧನಿಯಾ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಡ್ರೈ ಇದಲ್ವಾ, 2 ಕಾಳು ಹಾಕೋದು ಅಷ್ಟೇ. ಹೌದು. ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಜಾಸ್ತಿ ನೀರು ನೆನೆಸಿಟ್ಕೊಂಡ್ರೆ ಅದನ್ನೇ ಹಾಕ್ಬಿಟ್ಟು ಅದರಲ್ಲೇ ಗ್ರೈಂಡ್ ಮಾಡಬೇಕು. ವಾವ್, ನಿಜವಾಗ್ಲೂ ಮಲ್ಟಿಪರ್ಪಸ್. ನೀರು ಹಾಕಿರ್ತೀವಲ್ಲ, ಅದಕ್ಕೆ ಬಿಸಿ ಮಾಡ್ಕೊಂಡ್ರೆ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಡ್ಬೋದು. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಇದೇನು ವಾಯ್ಸ್ ಬಾಕ್ಸ್ ವರ್ಕ್ ಆಗಲ್ವಾ? ಇವ್ರದಾ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಅಮ್ಮ ನನಗೂ ಹಗ್ ಕೊಡ್ತೀನಿ. ಎಲ್ಲ ಗ್ರೀನ್ ಇವತ್ತು. ವಾಟ್ ಇಸ್ ದಿಸ್? ಸೊ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ನಳಿನಿ, ಇದು ನಿಮ್ಮ ಫೇವ್ರೆಟ್ ಕೂಡ ಅಂತೆ? ಯಾ, ನಂಗೆ ತುಂಬ ಇಷ್ಟ ಇದು. ಸೊ ಚಲೋ 4 ಜನರು ಹೋಗೋಣ. ಬ್ಯಾಟಿಂಗ್. ಬನ್ನಿ ಮತ್ತೆ. ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್ ಲೇಡೀಸ್. ಹೀರೆಕಾಯಿ ದೋಸೆಗೆ ನೀವು ಕಾಯ್ಬೇಡಿ, ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬನ್ನಿ.
ಹೀರೆಕಾಯಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಧನಿಯಾ, ಬೆಲ್ಲ, ಎಣ್ಣೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ನೆನೆಸಿದ ಅಕ್ಕಿ, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಒಣಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಚಿಟಿಕೆ ಇಂಗು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಬೌಲ್ಗೆ ಹಾಕಿ. ಗುಂಡಾಗಿ ಹೆಚ್ಚಿದ ಹೀರೆಕಾಯಿ ರುಬ್ಬಿಕೊಂಡ ಮಿಶ್ರಣದಲ್ಲಿ ಡಿಪ್ ಮಾಡಿ ಒಂದರ ಪಕ್ಕದಲ್ಲಿ ಒಂದರಂತೆ ದೋಸೆ ಆಕಾರದಲ್ಲಿ ಜೋಡಿಸಿ ಎರಡೂ ಬದಿ ಬೇಯಿಸಿದ್ರೆ ಹೀರೆಕಾಯಿ ದೋಸೆ ರೆಡಿ ಟು ಸರ್ವ್. ಮಲ್ಟಿಪರ್ಪಸ್ ಚಟ್ನಿನ ಟ್ರೈ ಮಾಡಿ ನೀವು ಪಲ್ಟಿ ಹೊಡಿತೀರಾ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ಒಂದು ಸ್ಮಾಲ್ ರೀಕ್ಯಾಪಲ್ಲಿ ನೋಡೋಣ. ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ, ಬೆಲ್ಲ, ಇಂಗು, ಹುಣಸೆ ಹುಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹುಳಿ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಹಾಕಿ ರುಬ್ಕೊಂಡ್ರೆ ರುಚಿಯಾದ ಚಟ್ನಿ ರೆಡಿ. ಇದನ್ನ ಹೀರೆಕಾಯಿ ದೋಸೆ ಜೊತೆ ತಿಂದ್ರೆ ಸಖತ್ ರುಚಿ. ಹೀರೆಕಾಯಿ ದೋಸೆ ಆ್ಯಂಡ್ ಮಲ್ಟಿಪರ್ಪಸ್ ಚಟ್ನಿ ಬ್ಯಾಟಿಂಗ್ ಶುರು ಮಾಡೋಣ. ನಿಮಗೆ ಭಾರಿ ಇಷ್ಟ, ಸೊ ದ ಬಿಗ್ಗೆಸ್ಟ್ ದೋಸೆ ಗೋಸ್ ಟು ಯು. ಥ್ಯಾಂಕ್ ಯು. ಚಟ್ನಿ ಹಾಕ್ಲಾ? ಇದು ನಮ್ಮ ಶ್ರುತಿಗೆ ಕೊಟ್ಬಿಡೋಣ. ಹೇಗಿದೆ ತಿನ್ಬಿಡು. ಫಸ್ಟ್ ಬಲಿಕ ಬಕ್ರ. ಈ ಥರ ದೋಸೆ ಸಿಗುತ್ತೆ ಅಂದರೆ ಪ್ರತಿ ದಿನ ಬಲಿಕಾ ಬಕ್ರ ಆಗಕ್ಕೆ ನಾನಂತೂ ರೆಡಿ. ಸಾರಿ, ಬಲಿಕಿ ಬಕ್ರಿ. ಅಮ್ಮ, ಈ ಮುದ್ದಿನ ಮಗಳ ಬಗ್ಗೆ ನನಗೆ ಗೊತ್ತು, ನೀವು ಎಲ್ಲ ಒಳ್ಳೆಯದೇ ಹೇಳ್ತೀರಾ. ಈ ಮುದ್ದಿನ ಮಗಳ ಬಗ್ಗೆ ಏನು ಹೇಳ್ತೀರಾ? ಅವ್ರ ಮುದ್ದಿನ ಮಗಳ ಬಗ್ಗೆ ಏನು ಹೇಳೋದು, ಎಲ್ಲ ನಮ್ಮ ಸಂತೋಷ ಎಲ್ಲ ಕೊಟ್ಬಿಟ್ಟಿದ್ದಾಳೆ. ದ ಮೋಸ್ಟ್ ಸಕ್ಸಸ್ಫುಲ್ ಹೌದು, ಗಾಯಕಿ, ಡಾಟರ್, ಒಂಥರ ಮನೆಯ ಬೆಳಕು. ಎಲ್ಲ ಅರ್ಚನಾ ಉಡುಪನ ತಂದೆ ತಾಯಿ ಅಂತ ಹೇಳ್ಕೊಟ್ಟು ನಮ್ಗೆ ಹೆಮ್ಮೆ ಆಗುತ್ತೆ. ಎಲ್ಲರೂ ಹೇಳಿದಾಗ ಉಡುಪ ಅಂತ ಹೇಳಿದ ತಕ್ಷಣ ನಾವು ಅರ್ಚನಾ ಉಡುಪ ಮಗಳು, ಓ ಎಷ್ಟು ಒಳ್ಳೆ ಮಗಳನ್ನ ಪಡೆದಿದ್ದೀರಾ, ಎಷ್ಟು ಒಳ್ಳೆ ಮಗಳನ್ನ ನಡೆದಿದ್ದೀರಾ ಅಂತ ಹೇಳ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ ನಮಗೆ, ತುಂಬ ಖುಷಿ ಆಗುತ್ತೆ. ಅಂದರೆ ಪ್ರೌಡ್ ಅಲ್ವಾ ಮದರ್. ಇನ್ನೇನು ಬೇಕು ತಂದೆ ತಾಯಿಗೆ, ಅಷ್ಟೇ ಬೇಕಾಗಿರೋದು. ಏನೋ ಅಮ್ಮ, ಎಲ್ಲರೂ ಈ ಥರ ಜೊತೆ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಅಲ್ವಾ? ಖಂಡಿತ. ಯೂಶ್ವಲಾಗಿ ಅಟ್ಲೀಸ್ಟ್ ಬೆಳಗ್ಗೆ ಎಲ್ಲರೂ ರಾತ್ರಿನಾರು ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಎಲ್ಲ ಡಿನ್ನರ್ ಟೇಬಲ್ ಎಲ್ಲ ಜೊತೆಗೆ ಸೇರ್ತೀರಾ? ಅವಾಗ ಹಾಡಿಸ್ತೀರಾ ಇವ್ರ ಹತ್ರ ಏನಾದ್ರು? ಹಾಡು ಅಂತ ಏನು ಕೇಳಬೇಕಿಲ್ಲ, ನಾನು ಮೂರತ್ತು ಏನೋ ಒಂದು ಹಾಡ್ತಾನೆ ಇರ್ತೀನಿ. ರೀಸೆಂಟಾಗಿ ಒಂದೇ ಹಾಡನ್ನ ಹಾಡ್ತಾ ಇದ್ದೀರಾ ನೀವು? ತುಂಬ ಹೃದಯಕ್ಕೆ ಹತ್ತಿರ. ಯಾವ ಹಾಡದು? ಇದು ತುಂಬ ಡಿಫ್ರೆಂಟ್ ವಾಯ್ಸಲ್ಲಿ ಹಾಡಿದ್ದೀನಿ ನಾನು. ಹೌದಾ? ಹೇ ಭಾಯ್, ಈ ಭೂಮಿ ನೋಡು ರೌಂಡು ರೌಂಡ್ ಇದೆ. ಹೇ ಭಾಯ್, ಈ ಲೋಕ ಎಲ್ಲ ಸುತ್ತ ಸೌಂಡ್ ಇದೆ. ರಂಗಾದ ಮೇಲೆ ರಂಗಾದ ಲೀಲೆ, ಮಾರೋ ಗೋಲಿ ಮಾರೋ ಭಾಯ್. ಪಿರಿ ಪಿರಿ ಬೊಡ್ಚೆ ಬೊಡ್ಚಿ, ಮಂಡೆ ಬೆಚ್ಚ ಬೊಡ್ಚೆ ಬೊಡ್ಚಿ. ಸೌಂಡ್ ಪ್ಲೀಸ್. ಸೂಪರ್. ಸ್ಕೂಲ್ ಟೈಮಲ್ಲಮ್ಮ ಫಸ್ಟ್ 7th ರ್ಯಾಂಕ್ ಸ್ಟೂಡೆಂಟ್. ಅದಾದ್ಮೇಲೆ ಯಾಕಾದ್ರಿ ಟುಸ್ ಪಟಾಕಿ? ನಗರದಲ್ಲಿ, ಐ ಮೀನ್ ನಾನಿದ್ದ ಊರಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಸೊ ಆ ಟೈಮಲ್ಲಂತೂ ನನಗೆ ಆಕಾಶವಾಣಿಲಿ ಒಂದು ರೆಕಾರ್ಡಿಂಗ್ ಹೋದಾಗ ಅಲ್ಲಿ ಯಾರೋ ತುಂಬ ಗರ್ಲ್ಸ್ ಇದ್ರು. ಅವ್ರು ಬಂದ್ಬಿಟ್ಟು ಅವರಿಂದ ದೂರನೇ ಇದೆ, ಯಾಕಂದ್ರೆ ಏನೋ ಏಲಿಯನ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು ಅವರು. ಸೊ ಅವ್ರು ಬಂದ್ಬಿಟ್ಟು ಇದ್ಯಾವುದೋ ಮುದ್ದಾದ ಹುಡುಗಿ ಬಂದಿದೆಲ್ಲ ಅಂತ ಬಂದ್ರು. ನನ್ನ ಹತ್ರ ಬಂದ್ಬಿಟ್ಟು ವಾಟ್ಸ್ ಯುವರ್ ನೇಮ್ ಅಂದ್ರು. ಅಷ್ಟೇ, ನಾನು ಅಲ್ಲಿಂದ ಓಡೋ. ಅವ್ರು ಏನು ಕೇಳಿದ್ರು ನಂಗೆ ಗೊತ್ತಾಗ್ಲಿಲ್ಲ. ಸೊ ವಾಟ್ಸ್ ಯುವರ್ ನೇಮ್ ಅನ್ನೋದ್ರದ್ದು ಅರ್ಥ ಕೂಡ ನಂಗೆ
ಅನ್ನೋಂಥ ಪರಿಸ್ಥಿತಿ ಬಂದರೆ ಅದಕ್ಕೂ ಅಡ್ಜಸ್ಟ್ ಆಗೋಂಗೆ ಇರಬೇಕಲ್ಲ ನೀನು. ಅಲ್ವಾ? ಸೊ ಟ್ರೈ ಮಾಡೋದಾದ್ರೆ ಮಾಡು, ಐ ವಿಲ್ ನಾಟ್ ಸ್ಟಾಪ್ ಯು ಅಂದರು. ಐ ಟ್ರೈಡ್, ಐ ಡಿಂಟ್ ಲೈಕ್ ಇಟ್. ಕಮಾನ್, ಕೈ ವಾಶ್ ಮಾಡೋಣ ಬನ್ನಿ. ಇದೊಂದು ತಿಂದ್ಬಿಡು. ನಿಮ್ಮೆಲ್ರಿಗೂ ಗೊತ್ತು ನಮ್ಮೊಂದಿಗೆ ಯಾವ ಸ್ಪೆಷಲ್ ಅತಿಥಿ ಇರ್ತಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಗೊತ್ತಾಗತ್ತೆ. ಜೊತೆಗೆ ಬೆಂಗಳೂರಿನ ಮಹಾಜನಗಳೇ, ನೀವು ಬಿಗ್ ಜಾಮ್ಸ್ ಅಲ್ಲಿ ಸಿಕ್ಕಾಕೊಂಡಿರುವಾಗ ಅಕ್ಕ ಪಕ್ಕ ನೋಡಿ, ಇವ್ರು ಎಲ್ಲಾದ್ರೂ ಕಾಣಿಸ್ಕೊಂಡು ನೀವು ಇವರನ್ನ ಓವರ್ಟೇಕ್ ಮಾಡಿದ್ರೆ ಮುಂದೆ ಏನಾಗತ್ತೆ ಅಂತ ನಾಳೆನೇ ಗೊತ್ತಾಗತ್ತೆ. ಆ ಸ್ಪೆಷಲ್ ಸ್ಟಾರ್ ನಮಗೆ ತಿಳಿಸ್ಕೊಡ್ತಾರೆ. ಸೊ ಅಂಟಿಲ್ ದೆನ್ ಟಾಟಾ ಬೈ ಬೈ ಸಿ ಅಂತ ಹೇಳ್ತಾ ಇದೀವಿ. ನಾಳೆ ಮಧ್ಯಾಹ್ನ ನಿಮ್ಮ ಭೇಟಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಅರ್ಚನಾ ಉಡುಪ. ಸೇಯಿಂಗ್ ಟಾಟಾ ಬೈ ಬೈ ಅಂಡ್ ಸಿ ಯು. ಸೈನಿಂಗ್ ಆಫ್.